ಸಾಧ್ಯವನಿದೆ ಬಂಡ ಬಡ್ಡಿ ಮಗನೇ ನಿಮ್ಮ ಕುಟುಂಬ ಪುತ್ರಗಳನ್ನ ಹಾಕಿರೋನು ಈ ಪರಶುರಾಮ ಅಂದಾಗ ನನ್ನ ಮುಂದೆ ಎಂದೆಂದಿಗೂ ನಡೆಯುವುದಿಲ್ಲ ಅದೇಕೆ ನಡೆಯುವುದಿಲ್ಲ ಬಡ ಬಿಕಾರಿಗಳಿಗೆ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದರೆ ತಾನಾಗಿ ಬಂದು ಬೀಳುವರು ಈ ನಾಗರಾಜನ ಕಾಲದಡಿಯಲ್ಲಿ. ಏಕೆಂದರೆ ನನ್ನ ಹತ್ತಿರವೇ ಹಣದ ಹೊಳೆ. ಹಣ ನಾಗರಾಜ್, ಹಣ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಂತ ತಿಳಿದಿದ್ರು ಮೂರ್ಖತನ. ನೀನು ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಆ ಭಗವಂತ ಕೂಡ ನೀನು ತಪ್ಪಿಸುವುದಿಲ್ಲ. ಇರುವ 4 ದಿವಸ ಒಳ್ಳೆಯದು ಮಾಡಿ ಒಳ್ಳೆ ಮಗನೆನಿಸ್ತು. ಅದೊಂದೊಂದು ಹಲ್ಕ ಕೆಲಸ ಮಾಡಿ ಹಾರಾಡಿದ್ರೆ ಆ ಭಗವಂತ ಕೂಡ ನಿನ್ನ ಕ್ಷಮಿಸುವುದಿಲ್ಲ. ನೀನು ಸತ್ತಾಗ 4 ದಿನ ನೀನು ಎಂದಾಕ್ಕೂ ಬರುವುದಿಲ್ಲ. ಯಾಕೆ ಮಗನೇ ನನ್ನ ಗೆಲುವಿಗೆ ಅವಮಾನ ಮಾಡಿ ಮಾತನಾಡುವೆಯಾ? ನೀನು ನಿಂತಿರುವುದು ಸಿಂಹದ ಕೊಯ್ಲು ಎಂಬುದು ಮಾತನಾಡಬೇಡ. ಸಿಂಹದ ಗುಹೆ, ಇದು ಸಿಂಹದ ಗುಹೆ. ಮತ್ತೊಬ್ಬರ ಬೆವರಿನಲ್ಲಿ ಬಂಡ ಬಾವಿ ನಡೆಸುವವರು ಅದು ನೀವು ಸಿಂಹಗಳಲ್ಲಿ ಹೇಗೆ ಸಾಧ್ಯ? ಲೇಖಕು ಬಂದಿರೋನು ಹುಡಿ ತಿರುಗಿ ಬಿದ್ದರೆ ಜನಾಂಗದಲ್ಲಿ ನಿಮ್ಮಿಬ್ಬರನ್ನು ಮಣ್ಣು ತೆಗೆದು ಮುಚ್ಚಿ ಬಿಡುವೆ. ಬಾಯ್ ಮುಚ್ಚು ಬನ್ಮಾಸ್. ಈ ಗರ್ಭಸಿ ಮಾತನಾಡಿದರು ಎದೆ ಒಪ್ಪಿಸಿ ಮಾತನಾಡುತ್ತಿರುವಲ್ಲ. ನಿನಗೆ ಎಷ್ಟು ಧೈರ್ಯ ಮಗನೇ? ಬಂದ ವಿಷಯ ಬಗಲು, ಇಲ್ಲದಿದ್ದರೆ ಇಲ್ಲಿಂದ ತೊಲಗು ಮಗನೇ. ಏನು ಮಾಡುವ ಸಂಹಾರ? ಬೆಳೆ ತುಂಬಿರುವ ನೀತುವರ ಮೊಳಕೆ ಹೆಣ್ಣು ಜನಗಳು ಬಿಟ್ಟು ಬಂದಿರಲ್ಲ. ನಿನ್ಗೆ ಎಷ್ಟು ಇರಬೇಕು ಮಗನೇ? ಏನು ಹೆಂಗು ತರಗಲು ನಿನ್ನ ಹೊಲದಲ್ಲಿದ್ದರೆ ನಾನೇನು ಮಾಡಲಿ? ಬೇಡಿ ಹಾಕಿ ಕಾಯೋದನ್ನು ಬಿಟ್ಟು ಇಲ್ಲಿ ಬಂದು ಹಾರಾಡುತ್ತಿರುವೆಯಲ್ಲ ಮಗನೇ. ಹಾಕಿದ ಬೇಡಿಯನ್ನು ತೆಗೆದು ಹೆಂಡು ದನಗಳನ್ನು ಬಿಡುವುದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಈ ನಿನ್ನ ಗೆಳೆಯ ಜಗ್ಗು